ಬಿಬಿಎಂಪಿ ಚುನಾವಣೆ ಮತ್ತಷ್ಟು ವಿಳಂಬ ಆಗತ್ತಾ ಅನ್ನುವಂತ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ವಿಧೇಯಕದಿಂದ ಮತ್ತಷ್ಟು ವಿಳಂಬ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಸದನದಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕ ಅಂಗೀಕಾರದಿಂದಾಗಿ ರಾಜ್ಯಪಾಲರಿಗೆ ರವಾನೆ, ರಾಜ್ಯಪಾಲರಿಂದ ಸಹಿ ಬಿದ್ರೆ ಬಿಬಿಎಂಪಿ ವಿಭಜನೆ. 5 ಇಲ್ಲವೇ 7 ಭಾಗವಾಗಿ ಪಾಲಿಕೆಯ ವಿಭಜನೆ ಆಗತ್ತೆ. ವಿಧೇಯಕ ಕಾಯ್ದೆಯಾಗಿ ಬಂದ್ರೆ ಚುನಾವಣೆ ನಡೆಯೋದು ವಿಳಂಬ ಆಗತ್ತೆ. ವಾರ್ಡ್ ವಿಂಗಡಣೆಗೆ ಹಲವು ತಿಂಗಳೂ ಆಗಬಹುದು. ನಂತರ ಮೀಸಲಾತಿ ವರ್ಗೀಕರಣ, ವಾರ್ಡ್ಗಳ ರಚನೆಯಿಂದ ವಿಳಂಬ ಆಗುವ ಸಾಧ್ಯತೆ ಇದೆ. ಮತ್ತೆ 2 ವರ್ಷಗಳ ಕಾಲ ಬಿಬಿಎಂಪಿ ಚುನಾವಣೆ ವಿಳಂಬ ಆಗಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗ್ತಾ ಇದೆ. ನೋಡಿ, ಒಟ್ಟು 5 ವರ್ಷ ಆಯಿತು ಬಿಬಿಎಂಪಿ ಚುನಾವಣೆ ಅನ್ನೋದು ನಡೆಯದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ 3 ವರ್ಷ ಆಗಲಿಲ್ಲ. ಕಾಂಗ್ರೆಸ್ನವ್ರು ಬಂದ್ಮೇಲೆ ಮಾಡ್ತಾರಾ ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂತ ಕೂತಿದ್ದಾರೆ. ಸೊ ಹಾಗಾಗಿ ಈಗಲೂ ಸದ್ಯಕ್ಕಾಗುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಇದೇ ಬಿಜೆಪಿಯವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಬಿಬಿಎಂಪಿ ಚುನಾವಣೆ ಆಗಲೇಬೇಕು, ಇಲ್ಲ ಅಂತಂದರೆ ಅಭಿವೃದ್ಧಿ ಅನ್ನೋದಾಗಲ್ಲ, ಹಳ್ಳ ಹಿಡಿಯುತ್ತೆ ಅಂತ. ಇದೆಲ್ಲದರ ನಡುವೆ ಈಗ ವಿಧೇಯಕ ಅಂತ ಏನು ಹೇಳ್ತಾ ಇದ್ದಾರೋ ಅದು ಮಂಡನೆ ವಿಚಾರ ಬಂದಾಗ ಅಥವಾ ಅದು ರಾಜ್ಯಪಾಲರ ಅಂಗಳಕ್ಕೆ ಹೋದಾಗ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಪ್ರಕ್ರಿಯೆಗಳಿದೆ. ಆ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರವೇ ಈಗ ವಿಂಗಡಣೆ ಅಂತ ಅಂದರೆ ಎಷ್ಟು ಏನು ಎತ್ತ ಅಂತ ಮಾಡಬೇಕಾಗತ್ತೆ. ಚುನಾವಣೆ ಅಂತ ಬಂದಾಗಲೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳಾಗತ್ತೆ. ಸೊ ಅದೆಲ್ಲವನ್ನ ಅಂದಾಜು ಹಾಕಿ ಲೆಕ್ಕ ಹಾಕಿದ್ರೆ ಇನ್ನೂ 2ರಿಂದ 2.5 ವರ್ಷ ಆಗ್ಬೋದು. ಅಲ್ಲಿಗೆ 7 ವರ್ಷ ಆದರೂ ಬಿಬಿಎಂಪಿ ಚುನಾವಣೆ ನಡೆಯಲ್ವಾ? ಅಭಿವೃದ್ಧಿ ಕತೆಗೇನು? ಏನಾದರೂ ಸಮಸ್ಯೆಗಳು ಅಂತ ಬಂತು ಅಂತ ಅಂದರೆ ಯಾರ ಬಳಿ ಹೋಗಬೇಕೋ ಅದು ಪ್ರಶ್ನೆ.